ಮಡೇನೂರು ಮನು ಪರವಾಗಿ ವಾದ ಮಾಡ್ತಿರುವಂತಹ ಶಾರದಾ ಮೇಡಮ್, ನಿಮಗೆ ನಮಸ್ಕಾರ ಮೇಡಮ್. ನಿಮ್ಮ ಹೇಳಿಕೆ ಏನಾಗಿತ್ತು? ದಿನಕ್ಕೆ ಒಂದು ಥರ ಹೇಳ್ತಾಳಿ ಹುಡುಗಿ, ತಲೆ ಕೆಟ್ಟಿರೋ ಥರ ಅನ್ನೋ ಥರ ನಿಮ್ಮ ಹೇಳಿಕೆ ಆಗಿತ್ತು ಮೇಡಮ್. ನಾನು ನೆನಪಿದ್ದೇನಾ ಮೇಡಮ್? ಈ ಕಳೆದ ಏಪ್ರಿಲ್ ಅಂದರೆ ಹೋದ ತಿಂಗಳು 19ನೇ ತಾರೀಕು ಇಡೀ ಸಿನಿಮಾದವರು ನನ್ನನ್ನು ಕರೆಸ್ತಾರೆ. ಸಿನಿಮಾದವರೆಲ್ಲ ಕರೆಸಿ ಅವ್ರ ಕೈಲಿ ನನ್ನನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ಫಿಕ್ಸ್ ಆಗಿರ್ತೀನಿ. ಆಗ ಎಕ್ಸ್ಟ್ರಾ ಫಿಟ್ಟಿಂಗ್ ಥರ ನಿಮ್ಮನ್ನು ಸಂಜೆ ಕರೆಸ್ತಾರೆ. ಆಗ ತಾವು ನನ್ನ ಜೊತೆ ಒಂದು ರೂಮ್ಗೆ ಕರೆದುಕೊಂಡು ಹೋಗಿ ಮಾತಾಡ್ತೀರಾ. ಫಸ್ಟ್ ಆಫ್ ಆಲ್ ನಿಮ್ಮದು ಟಾಕ್ ಏನು? ಒಂದು ಎಮೋಷನ್. ನಿಮ್ಮ ಅಪ್ಪ ಅಮ್ಮ ನನ್ನ ಕರೆಸಿದ್ದಾರೆ ಅಂತ ಅನ್ಕೋ, ಫೀಲ್ ಫ್ರೀ, ಯು ಆರ್ ಮೈ ಸಿಸ್ಟರ್, ಆ ಥರ ಈ ಥರ ಎಲ್ಲ ನನ್ನ ಕನೆಕ್ಟ್ ಮಾಡ್ಕೋತೀರ. ನಾನು ಸ್ವಲ್ಪ ಕನೆಕ್ಟ್ ಆದ ಕಾರಣ ಏನಪ್ಪ ಅಂತಂದರೆ, ಅದೇ ಏಪ್ರಿಲ್ 19ನೇ ತಾರೀಕು ನಮ್ಮ ತಾಯಿ ತೀರು ಹೋಗಿ 4 ವರ್ಷ ಆಗಿರುತ್ತೆ. ಸೊ ನಿಮ್ಮ ಹೆಸರು ಶಾರದಾ, ನಮ್ಮ ತಾಯಿ ಹೆಸರು ಶಾರದಾ. ಸೊ ನಾನು ಅದೇ ಥರ ಫೀಲ್ ಆಗಿ ನಾನು ನಿಮಗೆ ಕನೆಕ್ಟ್ ಆಗಿ ನನ್ನ ತಾಯಿ ಹತ್ರ ಹೇಳ್ಕೊಳ್ಳೋ ಥರನೇ ನಿಮ್ಮ ಹತ್ರ ಎಲ್ಲ ಕಷ್ಟನೂ ಹೇಳ್ಕೊಂಡಿದ್ದೀನಿ ಮೇಡಮ್. ನಿಜವಾಗ್ಲೂ ದೇವರಾಣೆ, ಅವತ್ತು ಎಲ್ಲ ಕಷ್ಟನೂ ನಿಮ್ಗೆ ಹೇಳ್ಕೊಂಡಿದ್ದೀನಿ, ಮನ್ಸಾರ ಹೇಳಿದ್ದೀನಿ. ನೀವು ಕೂಡ ಬಾಯಿಗೆ ಬಂದಂಗೆ ಅವನಿಗೆ ಬೈದಿದ್ದೀರ. ಅವನೇನು ಮನುಷ್ಯನ, ಅವನು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಬೈದಿದ್ದೀರ. ಅವನ ಹತ್ರ ದುಡ್ಡು ಕೇಳು, ಬಿಡಬೇಡ ನೀನು, ದುಡ್ಡು ಡಿಮ್ಯಾಂಡ್ ಮಾಡು ನೀನು, ಹಾಗೆ ಹಿಂಗೆ ಅಂತೆಲ್ಲ ತಾವು ಹೇಳಿದ್ದೀರಾ. ಅದಕ್ಕೆ ನಾನು ರಿಪ್ಲೈ ಏನಾಗಿತ್ತು? ನನಗೆ ದುಡ್ಡಿನ ಆಸೆ ಇಲ್ಲ, ನಾನೇ ಅವನಿಗೆ ಲಕ್ಷ ಸುರಿದಿದ್ದೀನಿ ಮೇಡಮ್, ನನಗೆ ದುಡ್ಡಿನ ಆಸೆ ಇಲ್ಲ. ಅವನು ಮಾಡಿರೋ ದೌರ್ಜನ್ಯ, ಅತ್ಯಾಚಾರ, ಫಸ್ಟು ಅತ್ಯಾಚಾರ, ಆಮೇಲೆ ಬಂದಿರೋಂತಹ ದೌರ್ಜನ್ಯಗಳು, ಫಿಸಿಕಲ್ ಟಾರ್ಚರ್ ಆಗಿರ್ಬೋದು, ಮೆಂಟಲ್ ಟಾರ್ಚರ್, ಅವನ ಹೆಂಡತಿ ಹತ್ರ ಕರ್ಕೊಂಡೋಗಿ ನನಗೆ ನಾಯಿಗೆ ಹೊಡೆದಿರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರ ನಾನು ಅವನಿಗೆ ಶಿಕ್ಷೆ ಕೊಡ್ಸೋಕ್ಕೆ ರೆಡಿ ಇದ್ದೆ. ಅದು ನಿಮಗೂ ಗೊತ್ತು. ಈ ಹೇಳಿಕೆಗಳನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಯಾಕಂತಂದರೆ ನನಗೆ ಮಡೇನೂರು ಮನು ಅವರೇ ನನಗೆ ಕಲಿಸಿದ ಪಾಠ ಏನಪ್ಪ ಅಂತಂದರೆ, ಇದೇ ಅಪ್ಪಣ್ಣವ್ರದ್ದು ಮುಂದೆ ನನಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ರೇಕಪ್ ಮಾಡ್ಕೋಬೇಕಾದ್ರೆ ನೆಗೆಟಿವ್ ಆಗಿ ಪ್ರೋಟ್ರೆ ಮಾಡ್ಬೋದು, ಆ ಥರದ್ದೆಲ್ಲ ಅವರು ಥಿಂಕ್ ಮಾಡಿಬಿಟ್ಟು ವಿಡಿಯೋ ಮಾಡಿಸಿ ಅದನ್ನು ನನಗೆ ಇನ್ನೊಂದರಲ್ಲಿ ಕಾಲ್ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ ಮೇಡಮ್, ಅದು ನನಗೆ ಪಾಠ ಆಗಿತ್ತು ಮೇಡಮ್. ಏನೇ ಆದ್ರೂ ಸಾಕ್ಷಿ ಬೇಕು, ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗೇ ನನ್ನ ಜೊತೆ ಮಾತಾಡಬೇಕಾದ್ರೂ ರೆಕಾರ್ಡಿಂಗ್ ಇತ್ತು. ಆಮೇಲೆ ತಾವು ಮನೋರನ್ನ ಕರೆಸ್ತಿರೋ ರೂಮ್ಗೆ ಅವ್ರ ಜೊತೆ ಮಾತಾಡಿರೋಂಥ ಹೇಳಿಕೆಗಳೆಲ್ಲ ರೆಕಾರ್ಡ್ ಆಗಿದೆ. ಹಾಗೆ ನನ್ನ ಮನೋನ ರೂಮಿಗೆ ಕಳಿಸಿ ನೀವೆಲ್ಲರೂ ಕೂತ್ಕೊಂಡು ಆಚೆ ಕೊಟ್ಟಿದ್ದಾರಲ್ಲ ಹೇಳಿಕೆ, ಅದು ನನ್ನ ಹತ್ರ ಸಾಕ್ಷಿ ಇದೆ ಮೇಡಮ್. ಏನು ಹೇಳಿಕೆಗಳು? ಇವಳು ಏನಾದರೂ ಅಕಸ್ಮಾತ್ ಕಂಪ್ಲೇಂಟ್ ಅಂತ ಹೋದರೆ ಅದನ್ನೇ ನಮ್ಮ ಸಿನಿಮಾಗೆ ಪಾಸಿಟಿವಿಟಿ ಮಾಡಿಕೊಂಡು ಇನ್ನು 10 ಲಕ್ಷ ಪ್ರಮೋಷನ್ಗೆ ಉಳಿಯುತ್ತಲ್ಲ ಅನ್ನೋ ಹೇಳಿಕೆಗಳು. ಹಾಗೆ ಇನ್ನು ಸಾಕಷ್ಟು ಹೇಳಿಕೆಗಳು ನನ್ನ ಹತ್ರ ಸಾಕ್ಷಿಯಾಗಿ ರೆಕಾರ್ಡಿಂಗ್ಸ್ ಇದೆ ಮೇಡಮ್. ಸೊ ಇಷ್ಟೆಲ್ಲ ನಿಮಗೆ ಗೊತ್ತು, ನನ್ನ ನೋವು ಗೊತ್ತು, ನನ್ನ ಸಂಕಟ ಗೊತ್ತು, ಎಲ್ಲ ಗೊತ್ತಿದ್ರು ತಾವು ಇವತ್ತು ಬಂದುಬಿಟ್ಟು ದಿನಕ್ಕೂ ನಾನು ಮಾತಾಡ್ತಾಳೆ ಅಂತ ಹೇಳ್ತಿರಲ್ಲ, ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಾ ಮೇಡಮ್? ಅವತ್ತು ನೀವೆಲ್ಲ ಸಿನಿಮಾದವರು ಸೇರಿಕೊಂಡು ಮಡೇನೂರು ಮನು ಮುಖಾಂತರ ಒತ್ತಾಯ ಪೂರ್ವಕವಾಗಿ ನನ್ನ ಹತ್ರ ಆ ವಿಡಿಯೋ ಮಾಡಿಸ್ಕೊಂಡಿರ್ತೀರಾ. ನಾನು ಸತ್ರು ನಾನೇ ಕಾರಣ, ಲಾಯರ್ ಬಂದ್ಬಿಟ್ಟು ಕಾಂಪ್ರಮೈಸ್ ಮಾಡಿದ್ರು, ಮತ್ತು ಕುಲದಲ್ಲಿ ಕೀಳಿಯೋದು ಸಿನಿಮಾಗೆ ಒಳ್ಳೇದಾಗಲಿ ಅಂತ ನೀವು ಎಲ್ಲರೂ ಒತ್ತಾಯಪೂರ್ವಕವಾಗಿ ನನ್ನ ಹತ್ರ ವಿಡಿಯೋ ಮಾಡಿಸ್ಕೊಂಡಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಇವಾಗ ಬಂದ್ಬಿಟ್ಟು ಗೊತ್ತಿಲ್ಲದೆ ಇದ್ದವ್ರ ಥರ ಮಾತಾಡ್ತಿರಲ್ಲ. ದಿನಕ್ಕೆ ಯಾರು ಏನು ಹೇಳಿಕೆ ನಿಮ್ಮ ತಲೆ ಇಲ್ವಾ ಮೇಡಮ್? ಕಾನೂನು ಗೊತ್ತಾಗಲ್ವಾ ಮೇಡಮ್ ನಿಮಗೆ? ಕಾನೂನಲ್ಲಿ ಯಾರ ಮೊಬೈಲಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಗೊತ್ತಾಗಿರುತ್ತೆ, ಯಾರ ಮೊಬೈಲಲ್ಲಿ ಅದು ವಿಡಿಯೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಕಾನೂನು ನಿಮಗೆ ಗೊತ್ತಿಲ್ವಾ ಮೇಡಮ್? ಮಾತಾಡಬೇಕಾದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಮೇಡಮ್. ದೇವ್ರಾಣೆ, ಅವತ್ತು ನಿಮ್ಮ ಹತ್ರ ಅಷ್ಟು ಎಮೋಷನಲ್ ನಾನು ಕನೆಕ್ಟ್ ಆಗಿದ್ದೆ. ಬಟ್ ಈ ಥರ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಇಷ್ಟು ನೋಯಿಸಬೇಡಿ. ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಮೇಡಮ್. ಆದಷ್ಟು ಬೇಗ ನಿಮ್ಮ ಹತ್ರ ಸಾಕ್ಷಿ ಸಮೇತ ನಾನು ಸಿಗ್ತೀನಿ ಮೇಡಮ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.